ನಮಸ್ತೆ, ಶುಭೋದಯ ಮಕ್ಕಳ. ನನ್ನ ಹೆಸರು ರಾಮೇಗೌಡ BH ಅಂತೇಳಿ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ, ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ನಾವು ಮೈಸೂರು ವಿಶ್ವವಿದ್ಯಾನಿಲಯದ ದ್ವಿತೀಯ BA ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಭಾರತೀಯ ಕಾವ್ಯ ಮೀಮಾಂಸೆ ಅನ್ನುವಂತಹ ಪಠ್ಯದ ಮೊದಲ ಚಾಪ್ಟರ್ನಲ್ಲಿ ಬರುವಂತಹ ಕಾವ್ಯ ಸ್ವರೂಪ ಲಕ್ಷಣಗಳು ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ಸೊ ಕಾವ್ಯ ಸ್ವರೂಪ ಲಕ್ಷಣಗಳು ಅಂಥೇಳಿ, ಸೊ ಇದರಲ್ಲಿ ಕಾವ್ಯ ಎಂದರೇನು ಅನ್ನುವಂಥದ್ದನ್ನು ಮೊದಲು ನಾವು ತಿಳಿತಾ ಹೋಗೋಣ. ಕಾವ್ಯ ಎಂದರೇನು ಅನ್ನೋದ್ರ ಬಗ್ಗೆ ನಿಖರವಾಗಿ ಹೇಳೋದು ಕಷ್ಟ ಸಾಧ್ಯ. ಪ್ರಪಂಚದ ಅನೇಕ ವಿದ್ವಾಂಸರು, ತತ್ವಜ್ಞಾನಿಗಳು, ವಿಮರ್ಶಕರು, ಕವಿಗಳು ಈ ಕುರಿತು ಸಾಕಷ್ಟು ಜಿಜ್ಞಾಸೆ ಚರ್ಚೆ ನಡೆಸಿದರೂ ಕೂಡ ಇಂದಿಗೂ ಕೂಡ ಸರ್ವಸಮ್ಮತವಾದಂತಹ ಒಂದೇ ಉತ್ತರವನ್ನು ಕೊಡಲು ಸಾಧ್ಯ ಆಗಿಲ್ಲ ಅಂಥೇಳಿ. ಸೊ ಯಾಕೆ ಹಂಗಾಗುತ್ತೆ ಅಂತಂದರೆ, ಕಾವ್ಯದ ರಚನೆ ಅಥವಾ ಕಾವ್ಯದ ವಸ್ತುಸ್ಥಿತಿ ಇದೆಯಲ್ಲ, ಅದು ಅದರ ನಿಗೂಢ ಸ್ವರೂಪ ಆಗಿದೆ ಅಂಥೇಳಿ. ಅಂದರೆ ಕಾವ್ಯದ ವಸ್ತುಸ್ಥಿತಿ ನಿಗೂಢ ಸ್ವರೂಪವಾಗಿರೋದ್ರಿಂದ ಕಾವ್ಯ ಅಂದರೆ ಏನು ಅಂತ ಹೇಳಿ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಹಾಗೆಯೇ ಕಾವ್ಯ ಎಂದರೇನು ಅಂತ ಹೇಳಿ ನೋಡೋದಾದರೆ, ಕಾವ್ಯ ಎಂದರೇನು ಅನ್ನುವಂಥದ್ದನ್ನು ಭಾರತೀಯ ಕಾವ್ಯಮೀಮಾಂಸೆಯ ಪ್ರಾಚೀನ ಪರಂಪರೆಯಲ್ಲಿ ಈ ಪದವನ್ನು ವ್ಯಾಪಕವಾದ ಅರ್ಥದಲ್ಲಿ ಬಳಸಲಾಗಿದೆ. ಕಾವ್ಯ ಅನ್ನುವಂಥ ಪದವನ್ನು ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಕಾವ್ಯೇಶು ನಾಟಕಂ ರಮ್ಯಂ ಅಂತ ಹೇಳ್ತಾರೆ ಅಂಥೇಳಿ. ಅಂದರೆ ಕಾವ್ಯಗಳಲ್ಲೆಲ್ಲ ನಾಟಕ ಅನ್ನುವಂಥದ್ದು ಅತ್ಯಂತ ರಮ್ಯವಾದದ್ದು, ಸುಂದರವಾದದ್ದು ಅನ್ನುವಂಥ ಅರ್ಥವನ್ನು ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳೋದನ್ನು ನಾವು ಗಮನಿಸ್ಬೋದು. ಅದರರ್ಥ ಭರತ ಹೇಳೋ ಹಾಗೆ ಕಾವ್ಯ ಅಂತ ಅಂದರೆ ವಿಶಾಲವಾದ ಅರ್ಥದಲ್ಲಿ ಅದನ್ನು ಬಳಸ್ತಿದ್ರು ಅಂಥೇಳಿ. ಕಾವ್ಯದಲ್ಲೆಲ್ಲ ನಾಟಕ ಅಂತ ಹೇಳುವಾಗ ಕಾವ್ಯ ಅಂತ ಅಂದರೆ ಸಾಹಿತ್ಯ ಅನ್ನುವಂತಹ ವಿಶಾಲ ಅರ್ಥದಲ್ಲಿ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ರು ಅನ್ನುವಂತಹ ಮಾತನ್ನು ಕಾವ್ಯೇಶು ನಾಟಕಂ ರಮ್ಯಂ ಅನ್ನುವಂಥ ಭರತ ಮುನಿಯ ಮಾತು ಇದನ್ನು ಸಮರ್ಥಿಸುತ್ತೆ ಅಂಥೇಳಿ. ಸಾಹಿತ್ಯದ ಸರ್ವ ಪ್ರಕಾರಗಳನ್ನು ಒಳಗೊಳ್ಳಬಲ್ಲ ಇಂಗ್ಲೀಷಿನ ಲಿಟ್ರೇಚರ್ ಅನ್ನುವಂತಹ ಪದಕ್ಕೆ ಸಂವಾದಿಯಾಗಿ ಬಳಸಲಾಗ್ತಾ ಇತ್ತು. ಆದರೆ ಇಂದು ಈ ಆಧುನಿಕ ಕಾಲದಲ್ಲಿ ಕೇವಲ ಸಾಹಿತ್ಯ ಪ್ರಕಾರದಲ್ಲಿ ಒಂದಾದಂತಹ ಕವಿತೆ ಅಥವಾ ಕಾವ್ಯ ಅನ್ನುವಂತಹ ಒಂದು ಸೀಮಿತ ಅರ್ಥದಲ್ಲಿ ಬಳಸಲಾಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು ಅಂಥೇಳಿ. ಹಾಗೆಯೇ ಪಾಶ್ಚಿಮಾತ್ಯ ಮೀಮಾಂಸಕರ ದೃಷ್ಟಿಯಲ್ಲಿ ಕಾವ್ಯ ಅಂಥೇಳಿ, ಸೊ ಅದನ್ನು ಹೇಳುವಾಗ ಭಾರತೀಯ ಕಾವ್ಯಮೀಮಾಂಸಕರ ದೃಷ್ಟಿನಲ್ಲಿ ಕಾವ್ಯ ಎರಡನ್ನೂ ಕೂಡ ನಾವು ನೋಡಬಹುದು. ಕಾವ್ಯ ಅನ್ನುವಂತಹ ಭಾರತೀಯ ಕಾವ್ಯಮೀಮಾಂಸಕರ ದೃಷ್ಟಿನಲ್ಲಿ ಕಾವ್ಯ ಅಂದರೆ ಏನು ಅನ್ನೋದನ್ನು ನೋಡೋದು ಮೊದಲು ಅದರ ಪದ ನಿಷ್ಪತ್ತಿ ಹೇಗಾಗಿದೆ ಅನ್ನೋದನ್ನು ನೋಡ್ತಾ ಬರೋಣ. ಕಾವ್ಯ ಎಂಬುದು ಸಂಸ್ಕೃತದ ಮೂಲಧಾತುವಾದಂತಹ ಕೌರು ಅನ್ನುವಂತಹ ಪದದಿಂದ ನಿಷ್ಪನ್ನ ಆಗಿದೆ. ಕೌರು ಎಂದರೆ ವರ್ಣನೆ ಎಂದು ಅರ್ಥ ಅಂಥೇಳಿ. ಅಂದರೆ ಕಾವ್ಯ ಅಂದರೆ ಏನು ಅಂತಂದರೆ ವರ್ಣಿಸುವಂತಹ ಸ್ವರೂಪವನ್ನು ಒಳ್ಳದನ್ನು ಕಾವ್ಯ ಅಂತ ಕರೀತಾರೆ ಅಂಥೇಳಿ. ಹಾಗಾಗಿ ಇದು ಸಂಸ್ಕೃತದ ಮೂಲ ಧಾತು ಕೌರು ಅಂತ ಹೇಳಿ ಕರಿತೀವಲ್ಲ, ಅದರರ್ಥ ವರ್ಣನೆ ಅನ್ನುವಂಥದ್ದು ಬರುತ್ತೆ. ಸೊ ಆ ವರ್ಣಿಸುವಂತಹ ಸ್ವರೂಪ ಉಳ್ಳಂಥದ್ದನ್ನು ಕಾವ್ಯ ಅಂತ ಹೇಳಿ ಕರೀತಾರೆ ಅಂತ ಹೇಳುವಂಥದ್ದು. ಹಾಗಾಗಿ ಅಂಥೇಳಿ, ಸೊ ಹಾಗೆಯೇ ಕಾವ್ಯದ ಸಾಮಾನ್ಯವಾದ ಅರ್ಥ ಏನು ಅಂತ ಹೇಳಿ ನೋಡೋದಾದರೆ, ಭಾಷೆಯ ಕಲಾತ್ಮಕವಾದ ಪರಮಸಿದ್ಧಿಯ ಬರವಣಿಗೆಯ ರೂಪವೇ ಕಾವ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಅಂಥೇಳಿ. ಭಾಷೆಯ ಕಲಾತ್ಮಕವಾದ ಪರಮಸಿದ್ಧಿಯ ಬರವಣಿಗೆಯ ರೂಪ ಅಂಥೇಳಿ. ಕಲಾತ್ಮಕವಾದ ಬರವಣಿಗೆ ಆಗಿರಬೇಕು, ಒಂದು ಉದ್ದೇಶ ಇರಬೇಕು, ಆ ಉದ್ದೇಶದಿಂದ ಕೂಡಿರುವಂಥ ಬರವಣಿಗೆಯ ರೂಪ ಇರುತ್ತಲ್ಲ, ಅದು ಕಾವ್ಯ ಅಂಥೇಳಿ ಅನ್ನಿಸ್ಕೊಳ್ಳುತ್ತೆ ಅನ್ನೋ ಮಾತನ್ನು ಸಾಮಾನ್ಯವಾದ ಅರ್ಥದಲ್ಲಿ ನಾವು ಗ್ರಹಿಸ್ಬೋದು. ಹಾಗೆಯೇ ರಸಾತ್ಮಕವಾದ ಬರವಣಿಗೆಯೇ ಕಾವ್ಯ ಅಂತ ಹೇಳ್ತಾರೆ ಅಂಥೇಳಿ. ಸೊ ರಸಾತ್ಮಕವಾದಂತಹ ಬರವಣಿಗೆಯನ್ನು ಕಾವ್ಯ ಅಂತೇಳಿ. ಶಬ್ದ ಶರೀರದಲ್ಲಿ ಅರ್ಥಸತ್ವದ ಬರವಣಿಗೆಯೇ ಕಾವ್ಯ ಅಂತ ಹೇಳಿ ಕರೀತಾರೆ ಅಂಥೇಳಿ. ರಸಾತ್ಮಕವಾದ ಬರವಣಿಗೆಯೇ ಕಾವ್ಯ, ಶಬ್ದ ಶರೀರದಲ್ಲಿ ಅರ್ಥ ಸತ್ವದ ಬರವಣಿಗೆಯೇ ಕಾವ್ಯ ಅಂತ ಹೇಳಿ ಸಾಮಾನ್ಯವಾದ ಅರ್ಥದಲ್ಲಿ ಕಾವ್ಯ ಅನ್ನುವಂತಹದ್ದನ್ನು ನಾವು ಗುರುತಿಸ್ಕೊಳ್ಬಹುದು. ವಾಚ್ಯವಿದ್ದರೂ ಸೂಚ್ಯವಾದ ಬರವಣಿಗೆಯೇ ಕಾವ್ಯ ಅಂತ ಹೇಳ್ತಾರೆ ಅಂಥೇಳಿ. ಸೊ ವಾಚ್ಯವಿದ್ದರೂ ಸೂಚ್ಯವಾದ ಬರವಣಿಗೆಯೇ ಕಾವ್ಯ. ಕವಿ ಬರಿಗಣ್ಣಿಗೆ ಕಂಡಿರುವುದನ್ನು ಒಳಗಣ್ಣಿನಿಂದ ನೋಡಿ ವರ್ಣಿಸ್ತಾನೆ. ಹೀಗೆ ವರ್ಣನೆ ಮಾಡುವಂಥದ್ದನ್ನು ಸಾಮಾನ್ಯವಾದ ಅರ್ಥದಲ್ಲಿ ಕಾವ್ಯ ಅಂತ ಹೇಳಿ ಕರೀತಾರೆ ಅಂತ ಹೇಳಿದರು. ಅಂದರೆ ವಾಚ್ಯವಿದ್ದರೂ ಸೂಚ್ಯವಾದ ಬರವಣಿಗೆಯೇ ಕಾವ್ಯ ಅಂತ ಅನಿಸ್ಕೊಳ್ಳುತ್ತೆ. ಬರಿಗಣ್ಣಿಗೆ ಅಂದರೆ ಹಣೆಗಣ್ಣು, ಅದು ಕಂಡಿರೋದನ್ನು ಒಳಗಣ್ಣಿನಿಂದ ನೋಡಿ ವರ್ಣಿಸುವುದನ್ನು ಕಾವ್ಯ ಅಂತ ಹೇಳಿ ಕರೀತಾರೆ ಅಂಥೇಳಿ. ಹಾಗೆಯೇ ಮುಂದುವರೆದು ನೋಡೋದಾದರೆ, ರಸಾತ್ಮಕವಾದ ಪದಪುಂಜಗಳ ಸಮೂಹ
ಸಮೂಹವೇ ಕಾವ್ಯ ಅಂತ ಹೇಳಿ ಹೇಳ್ತಾರೆ ಅಂತೇಳಿ. ರಸಾತ್ಮಕವಾದಂತಹ ಪದಪುಂಜಗಳ ಸಮೂಹವನ್ನು ಕಾವ್ಯ ಅಂತ ಹೇಳಿ ಕರೀತಾರೆ. ಕವಿಗೆ ಕಾಣಿಸೋದನ್ನು ಆತ್ಮಾನಂದವಾಗುವಂತೆ ವರ್ಣಿಸುವುದೇ ಕಾವ್ಯ ಅಂಥೇಳಿ. ತಾನು ಕಂಡಂಥದ್ದನ್ನು ಆತ್ಮಕ್ಕೆ ಆನಂದವಾಗುವ ಹಾಗೆ ವರ್ಣನೆ ಮಾಡುವಂಥದ್ದನ್ನು ಕಾವ್ಯ ಅಂತೇಳಿ. ಸೊ ವರ್ಣನೆ ಅನ್ನುವಂತಹ ಪದ ಪದೇ ಪದೇ ಬರ್ತಾ ಇದೆ ಮಕ್ಕಳ. ಕಾವ್ಯ ಅಂತಂದರೆ ವರ್ಣನೆಗೆ ಒಳಗಾದದ್ದನ್ನು ಕಾವ್ಯ ಅಂತ ಹೇಳಿ ಕರೀತಾರೆ ಅಂತೇಳಿ. ಸೊ ಯಾಕೆ ಅಂದರೆ ಕವಿ ಪರಿಸರದ ಕೂಸಾಗಿರೋದ್ರಿಂದ ಸಮಾಜದ ಘಟನೆಗಳಿಗೆ ಸ್ಪಂದಿಸಿ ಆತ ಕಾವ್ಯ ಬರಿತಾನೆ ಅಂಥೇಳಿ. ಸೊ ಸಮಾಜದ ಆಗುಹೋಗುಗಳಿಗೆ ಆತ ನೀಡಿದಂತಹ ಪ್ರತಿಕ್ರಿಯೆ, ಆ ಪ್ರತಿಕ್ರಿಯೆಗಳು ಸೂಚ್ಯವಾಗಿ ಏನು ಕಣ್ಣಿಗೆ ಕಾಣಿಸಿದ್ದನ್ನು ಆತ್ಮಾನಂದವಾಗುವ ಹಾಗೆ ಕವಿ ಅದನ್ನು ಕಟ್ಟಿಕೊಟ್ಟಿರ್ತಾನೆ, ವರ್ಣಿಸಿರ್ತಾನೆ ಅನ್ನುವಂಥದ್ದು. ಹೀಗೆ ರಚನೆಯಾಗಿರುವಂಥದ್ದನ್ನು ನಾವು ಸಾಮಾನ್ಯವಾದ ಅರ್ಥದಲ್ಲಿ ಕಾವ್ಯ ಅಂತ ಹೇಳಿ ಕರಿಬೋದು ಅಂತ ಹೇಳಿ ಹೇಳ್ತಾನೆ ಅಂಥೇಳಿ. ಸೊ ಹಾಗಾದರೆ ಕಾವ್ಯದ ಸ್ವರೂಪ ಅಥವಾ ರೂಪ ಹೇಗಿರಬೇಕು ಅಂತ ಹೇಳುವಾಗ, ಈ ಕಾವ್ಯದ ಸ್ವರೂಪ ಮತ್ತು ರೂಪ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಕಾವ್ಯ ಮೀಮಾಂಸಕರ ವಲಯದಲ್ಲಿ ಸಾಕಷ್ಟು ಚರ್ಚೆ ನಡೆದೋಗಿದೆ. ಕಾವ್ಯವು ಅಷ್ಟಾದಶ ವರ್ಣನೆಗಳಿಂದ ಕೂಡಿರಬೇಕು ಅನ್ನುವಂಥದ್ದು ನಮ್ಮ ಪ್ರಾಚೀನರು ನಂಬಿಕೊಂಡು ಬಂದಂಥ ಅಥವಾ ಪ್ರಾಚೀನ ಕವಿಗಳು ನಿಯತವಾಗಿ ಪಾಲಿಸಿಕೊಂಡು ಬರ್ತಿದ್ದಂತಹ ಒಂದು ನಂಬಿಕೆಯಾಗಿತ್ತು ಅಂಥೇಳಿ. ಸೊ ಕಾವ್ಯ ಅಷ್ಟಾದಶ ವರ್ಣನೆ ಅಂದರೆ 18 ವರ್ಣನೆಗಳು ಅಂಥೇಳಿ, 18 ವರ್ಣನೆಗಳಿಂದ ಕೂಡಿರಬೇಕು ಕಾವ್ಯ ಅನ್ನುವಂಥದ್ದನ್ನು ಅವರು ನಿಯತವಾಗಿ ಪಾಲಿಸ್ಕೊಂಡು ಬರ್ತಾಯಿದ್ರು ಅಂಥೇಳಿ. ಸೊ ಆ 18 ವರ್ಣನೆಗಳು ಯಾವುದು ಅಂದರೆ ನಗರ, ಆರ್ಣವ, ಶೈಲ, ಋತು, ಚಂದ್ರೋದಯ, ಸೂರ್ಯೋದಯ, ವನವಿಹಾರ, ಜಲಕ್ರೀಡೆ, ಮಧುಪಾನ ವಿನೋದ, ಸುರತೋತ್ಸವ, ವಿಯೋಗ, ವಿವಾಹ, ಕುಮಾರ ಜನನ, ಮಂತ್ರಾಲೋಚನೆ, ದೂತಕಾರ್ಯ, ವಿಜಯ ಯಾತ್ರೆ, ಯುದ್ಧ, ನಾಯಕನ ವಿಜಯ, ವರ್ಣನೆ, ಹೀಗೆ 18 ವರ್ಣನೆಗಳು ಕೂಡಿರಬೇಕು ಅಂಥೇಳಿ. ಈ 18 ವರ್ಣನೆಗಳಿಂದ ಕೂಡಿರಬೇಕು ಅನ್ನುವಂಥದ್ದು ನಮ್ಮ ಪ್ರಾಚೀನ ಕವಿಗಳ ನಂಬಿಕೆಯಾಗಿತ್ತು. ಸೊ ಈ 18 ವರ್ಣನೆಗಳನ್ನು ನಿಯತವಾಗಿ ತರಲೇಬೇಕು ಕಾವ್ಯದಲ್ಲಿ ಅನ್ನುವಂತಹ ಒಂದು ನಿಯಮ ಕೂಡ ಅಥವಾ ನಂಬಿಕೆ ಕೂಡ ಅವರಲ್ಲಿ ಇದ್ದುದನ್ನು ನಾವು ಕಾಣ್ಬೋದು ಅಂಥೇಳಿ. ಹಾಗಾಗಿ ಅಷ್ಟಾದಶ ವರ್ಣನೆಗಳನ್ನು ಕಾವ್ಯದಲ್ಲಿ ಬಳಸಬೇಕು ಅನ್ನುವಂತಹ ನಿಯಮವನ್ನು ನಿಯತವಾಗಿ ವರ್ಣಿಸೋದಕ್ಕೆ ಕವಿಗಳು ಪ್ರಯತ್ನಿಸಿರೋದನ್ನು ನಾವು ಕಾಣಬಹುದು ಅಂಥೇಳಿ. ಕವಿ ಅವುಗಳ ಬಳಕೆ ಅವಶ್ಯಕತೆ ಇದೆಯಾ ಕಾವ್ಯಕ್ಕೆ ಇಲ್ಲವಾ ಗೊತ್ತಿಲ್ಲ, ಅಥವಾ ಅವಶ್ಯಕತೆಯ ಅನವಶ್ಯಕತೆಯ ಮುಂದೆ ನಾವು ಈ ಪೂರಕ ಪಠ್ಯ, ಕಾವ್ಯ ಮೀಮಾಂಸೆಯ ಪೂರಕ ಪಠ್ಯ ಇದೆಯಲ್ಲ ಮಕ್ಕಳ, ಆ ಪೂರಕ ಪಠ್ಯದಲ್ಲಿರುವಂಥ ಔಚಿತ್ಯ ಸಿದ್ಧಾಂತದಲ್ಲಿ ಕಂಡುಬರುವಂತಹ ಆಯ್ದ ಕಾವ್ಯ ಭಾಗಗಳ ಆಧಾರದಿಂದ ನಾವು ಈ ಅಷ್ಟಾದಶ ವರ್ಣನೆಗಳ ತಂದಿರೋದ್ರಿಂದ ಉಪಯುಕ್ತತೆ ಮತ್ತು ಅನುಪಯುಕ್ತತೆ ಮತ್ತು ಸಾರ್ಥಕತೆಗಳನ್ನು ನಾವು ಅಲ್ಲಿ ಅರಿಯಬಹುದಾಗಿದೆ ಅಂಥೇಳಿ. ಸೊ ಪೂರಕ ಪಠ್ಯದ ಔಚಿತ್ಯ ಸಿದ್ಧಾಂತದಲ್ಲಿ ಕಂಡುಬರುವಂಥ ಆಯ್ದ ಕಾವ್ಯ ಭಾಗಗಳನ್ನು ಕೊಡ್ತಾರೆ. ಅಲ್ಲಿ ಔಚಿತ್ಯ ಯಾವುದು, ಅನೌಚಿತ್ಯ ಯಾವುದು ಅನ್ನುವಂಥದ್ದು, ಅಥವಾ ಯಾಕೆ ತಂದಿದ್ದಾನೆ ಕವಿ ಅದನ್ನು, ಮತ್ತು ತಂದಾದ ಮೇಲೆ ಅಥವಾ ಗೊತ್ತಿಲ್ಲದೆ ಅಷ್ಟಾದಶ ವರ್ಣನೆಗಳೆಲ್ಲ ಬರೀಲೇಬೇಕು ಅನ್ನುವಂತಹ ಒಂದು ನಿಯತವಾಗಿ ಪಾಲಿಸಬೇಕು ಅನ್ನುವಂತಹ ಒಂದು ನಿಯಮಕ್ಕೊಳಪಟ್ಟು ಹೇಗೆ ಪೇಚಿಗೆ ಸಿಲುಕಿಕೊಂಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ಅಂಥೇಳಿ. ಹಾಗೆಯೇ ಕಾವ್ಯ ಅಂದರೆ ಏನು ಅನ್ನುವಂಥದ್ದನ್ನು ಭಾರತೀಯ ಲಾಕ್ಷಣಿಕರ ದೃಷ್ಟಿನಲ್ಲಿ ಕಾವ್ಯ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಭಾಮಹ ಶಬ್ದಾರ್ಥ ಸಹಿತವು ಕಾವ್ಯಂ ಅಂತ ಹೇಳಿ ತನ್ನ ಕಾವ್ಯಾಲಂಕಾರ ಕೃತಿನಲ್ಲಿ ಹೇಳ್ತಾನೆ. ಅಂದರೆ ಕಾವ್ಯ ಅಂದರೆ ಶಬ್ದ ಮತ್ತು ಅರ್ಥಗಳು ಸಹಿತ ಅಂದರೆ ಕೂಡಿರಬೇಕು ಅಂತ ಹೇಳಿರುವಂಥದ್ದು. ಅಂದರೆ ಶಬ್ದ ಮತ್ತು ಅರ್ಥಗಳಿಂದ ಕೂಡಿದ್ದು ಕಾವ್ಯ ಅಂತ ಹೇಳಿ ಭಾಮಹ ಹೇಳ್ತಾನೆ. ಆ ಶಬ್ದಾರ್ಥಗಳು ವಕ್ರೋಕ್ತಿಯಿಂದ ಕೂಡಿರಬೇಕು. ವಕ್ರೋಕ್ತಿ ಅಂತಂದರೆ ಕೊಂಕುವೆತ್ತ ನುಡಿ ಅನ್ನುವಂಥದ್ದನ್ನು ಹೇಳ್ತಾನೆ. ಆ ಕೊಂಕುವೆತ್ತ ನುಡಿ ಅಂತಂದರೆ ನಾವು ಇವಾಗ ಬಳಸುವಂತಹ ತುಚ್ಛ ಮಾತುಗಳು ಆ ಥರದ್ದು ಅಲ್ಲ. ಅದು ಕೊಂಕುವೆತ್ತ ನುಡಿ ಅಂದರೆ ಅದು ವಕ್ರೋಕ್ತಿ ಅನ್ನುವಂಥ ಅರ್ಥದಲ್ಲಿ ಆತ ಹೇಳ್ಕೊಂಡು ಬರ್ತಾನೆ. ಆ ವಕ್ರೋಕ್ತಿ ಅಥವಾ ಕೊಂಕುವೆತ್ತಿಯ ನುಡಿಯ ಉದ್ದೇಶ ಪರಮಾನಂದ ಉಂಟು ಮಾಡೋದಾಗಿರಬೇಕು ಅನ್ನುವಂಥದ್ದು ಅವನ ಮಾತುಗಳ ಅರ್ಥ. ಅವನ ಮಾತುಗಳು ಅಲಂಕಾರಾದಿಗಳಿಂದ ವಿಶಿಷ್ಟವಾದ ಅನುಭವಗಳನ್ನು ತಂದುಕೊಡುವ ಶಬ್ದ ಮತ್ತು ಅರ್ಥಗಳ ಸಾಹಿತ್ಯವೇ ಕಾವ್ಯ ಅಂತ ಹೇಳ್ತಾನೆ ಅಂತೇಳಿ ಭಾಮಹ. ಅಲಂಕಾರಾದಿಗಳಿಂದ ವಿಶಿಷ್ಟವಾದ ಅನುಭವಗಳನ್ನು ತಂದುಕೊಡುವ ಶಬ್ದ ಮತ್ತು ಅರ್ಥಗಳ ಸಾಹಿತ್ಯವೇ ಕಾವ್ಯ ಅಂತ ಹೇಳೋದನ್ನು ನಾವು ಗಮನಿಸಬಹುದು ಅಥವಾ ಪರಿಭಾವಿಸಬಹುದು ಅನ್ನೋದನ್ನು ನೋಡ್ಬೋದು. ಹಾಗೆಯೇ ದಂಡಿ ಅನ್ನುವಂತಹ ಮತ್ತೊಬ್ಬ ಮೀಮಾಂಸಕ ತನ್ನ ಕಾವ್ಯಾದರ್ಶದಲ್ಲಿ ಕಾವ್ಯಂ ಸ್ಫುರದಲಂಕಾರ ಗುಣಾವದೋಷ ವರ್ಜಿತ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗೆಯೇ ಕಾವ್ಯಂ ಸ್ಫುರದಲಂಕಾರ ಗುಣಾವದೋಷ ವರ್ಜಿತಂ ಅನ್ನುವಂಥ ಮಾತನ್ನು ಕೂಡ ನಾವು ಗಳಿಸ್ತೀವಿ. ಅಂದರೆ ದಂಡಿ ಪ್ರಕಾರ
ಅಲಂಕಾರದಿಂದ ಕೂಡಿದ ಗುಣ ಸೌಂದರ್ಯ ದೋಷರಹಿತವಾದ ಶಬ್ದಗಳ ಸಮೂಹವನ್ನು ಕಾವ್ಯ ಅಂತ ಹೇಳಿ ಕರಿಬೇಕು ಅಥವಾ ಹೇಳ್ಬೋದು ಅಂತ ಹೇಳಿ ದಂಡಿಯ ಒಂದು ಮಾತಿನ ಅರ್ಥ ಅಂತ ಹೇಳಿ. ಸೊ ಮುಂದೆ ವಾಮನ ಅನ್ನುವಂತಹ ಮತ್ತೊಬ್ಬ ಮೀಮಾಂಸಕ ರೀತಿರಾತ್ಮಕ ಕಾವ್ಯಸ್ಯ ಅಂತ ಹೇಳಿರ ವಾಮನ ರೀತಿ ಸಿದ್ಧಾಂತ ಅನ್ನುವಂಥದ್ದನ್ನು ಪ್ರತಿಪಾದಿಸ್ತಾನೆ. ಆತ ಹೇಳುವಾಗ ರೀತಿರಾತ್ಮಕ ಕಾವ್ಯಸ್ಯ ಮತ್ತು ಕಾವ್ಯ ಶೋಭಾಯ ಕರ್ತಾರೋ ಧರ್ಮಗುಣ ಅನ್ನುವಂತಹ ಅವನ ಮಾತುಗಳು ಬಹಳ ಮುಖ್ಯವಾಗಿ ನಾವು ಗಮನಿಸೋದಾದರೆ, ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳಿ ಕರೀತಾನೆ ಅಂತೇಳಿ ವಾಮನ. ಅಂದರೆ ಕಾವ್ಯದಲ್ಲಿ ಶಬ್ದ, ಅರ್ಥ, ಗುಣ, ಅಲಂಕಾರ, ರಸ, ಧ್ವನಿ, ರೀತಿ ಪ್ರಮುಖವಾಗಿರಬೇಕು ಅನ್ನುವಂಥದ್ದು ಇವನ ಮಾತುಗಳ ಒಂದು ಸಾರ ಅನ್ನೋದನ್ನು ಗಮನಿಸಬೇಕು. ಅಂದರೆ ಕಾವ್ಯ ಅಂದರೆ ಏನು ಹೇಳ್ತಾನೆ ವಾಮನ ಅಂದರೆ, ರೀತಿಯ ಕಾವ್ಯದ ಆತ್ಮ ಆಗಿರುತ್ತೆ. ಅದರಲ್ಲಿ ಶಬ್ದ, ಅರ್ಥ, ಗುಣ, ಅಲಂಕಾರ, ರಸ, ಧ್ವನಿ ಇವುಗಳು ಪ್ರಮುಖವಾಗಿ ಇರಬೇಕು ಅನ್ನುವಂಥದ್ದು ಅವನ ಮಾತುಗಳ ಸಾರವನ್ನು ನಾವು ಕಾಣಬಹುದು ಅಂತ ಹೇಳಿ ಗುರುತಿಸ್ಬೋದು. ಹಾಗೆಯೇ ಆನಂದವರ್ಧನ ಅನ್ನುವಂತಹ ಮತ್ತೊಬ್ಬ ಮೀಮಾಂಸಕ ಕಾವ್ಯಸ್ಯಾತ್ಮ ಧ್ವನಿಹಿ ಎನ್ನುವುದರೊಂದಿಗೆ ಸಹೃದಯ ಹೃದಯಲ್ಲಾದಿ ಶಬ್ದಾರ್ಥ ಮಯತ್ವಂ ಏವ ಕಾವ್ಯಂ ಲಕ್ಷಣಂ ಅಂತ ಹೇಳ್ತಾನೆ ಅಂತೇಳಿ. ಸಹೃದಯ ಹೃದಯಲ್ಲಾದಿ ಶಬ್ದಾರ್ಥ ಮಯತ್ವಂ ಏವ ಕಾವ್ಯ ಲಕ್ಷಣಂ ಅಂತೇಳಿ. ಅರ್ಥಾತ್ ಸಹೃದಯರ ಹೃದಯವನ್ನು ಆಹ್ಲಾದಗೊಳಿಸುವ ಶಬ್ದಾರ್ಥಗಳಿಂದ ಕೂಡಿರುವುದೇ ಕಾವ್ಯ ಅನ್ನುವಂಥದ್ದು ಆನಂದವರ್ಧನನ ಮುಖ್ಯ ಪ್ರತಿಪಾದನೆ ಅಂಥೇಳಿ. ಸೊ ಓದುಗರ ಹೃದಯವನ್ನು ಆಹ್ಲಾದಗೊಳಿಸುವ, ಸಂತೋಷಗೊಳಿಸುವಂತಹ ಶಬ್ದ ಮತ್ತು ಅರ್ಥಗಳಿಂದ ಕೂಡಿರುವಂಥದ್ದನ್ನು ಆತ ಕಾವ್ಯ ಅಂತ ಹೇಳ್ತಾನೆ ಅಂಥೇಳಿ. ಹಾಗೆಯೇ ಮುಂದುವರೆದು ಕುಂತಕ ತನ್ನ ವಕ್ರೋಕ್ತಿ ಜೀವಿತದಲ್ಲಿ ಶಬ್ದಾರ್ಥ ಸಹಿತವೋ ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೆ ವ್ಯವಸ್ಥಿತವು ಕಾವ್ಯಂ ತದ್ವಿದಾಹ್ಲಾದಕಾರಿಣಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಂದರೆ ಕಾವ್ಯವು ಬಲ್ಲವರಿಗೆ ಆಹ್ಲಾದವನ್ನುಂಟು ಮಾಡುವಂಥದ್ದು ಅಂಥೇಳಿ. ವಕ್ರಕವಿ ವ್ಯಾಪಾರದಿಂದ ಕೂಡಿದ್ದು ಅಂತಹ ವ್ಯವಸ್ಥೆಗೊಂಡಂತಹ ಶಬ್ದಾರ್ಥಗಳು ಒಟ್ಟಾಗಿ ಕಾವ್ಯ ಅಂತ ಹೇಳಿ ಅನ್ನಿಸ್ಕೊಳ್ತವೆ ಅನ್ನುವಂಥದ್ದು ಕುಂತಕನ ಮಾತು ಅಂತ ಹೇಳಿ. ಕಾವ್ಯದ ಆತ್ಮ ವಕ್ರೋಕ್ತಿ ಅಂತ ಹೇಳೋದ್ರಲ್ಲೇ ಇವನ ಒಂದು ಅಭಿಮತ ಅನ್ನೋದನ್ನು ನಾವು ಗುರುತಿಸ್ಬೋದು ಅಂತ ಹೇಳಿ. ಬಲ್ಲವರಿಗೆ ಆಹ್ಲಾದವನ್ನು ಕೊಡುವಂಥದ್ದು, ವಕ್ರಕವಿ ವ್ಯಾಪಾರದಿಂದ ಕೂಡಿರುವಂಥದ್ದು, ಕೂಡಿರುವಂಥ ಶಬ್ದ ಮತ್ತು ಅರ್ಥಗಳು ಒಟ್ಟಾಗಿ ಕಾವ್ಯ ಅಂತ ಹೇಳಿ ಅನ್ನಿಸ್ಕೊಳ್ತವೆ ಅನ್ನುವಂಥದ್ದು ಕುಂತಕನ ಒಂದು ಅಭಿಪ್ರಾಯ ಅಂತೇಳಿ. ಹಾಗೆಯೇ ಮಮ್ಮಟ ತನ್ನ ಕೃತಿನಲ್ಲಿ ತದದೋಷೌ ಶಬ್ದಾರ್ಥ ಸಗುಣವನ್ ಅಲಂಕೃತಿ ಪುನಃ ವ್ಯಾಪಿ ಎಂಬ ಸೂತ್ರದಲ್ಲಿ ಈತ ಹೇಳೋದೇನು ಅಂತಂದರೆ, ಕಾವ್ಯವು ದೋಷರಹಿತವಾದ ಗುಣಸಹಿತವಾದ ಶಬ್ದಾರ್ಥಗಳನ್ನು ಉಳ್ಳದ್ದು ಅಂತ ಹೇಳಿ. ಕಾವ್ಯದಲ್ಲಿ ದೋಷರಹಿತವಾಗಿರಬೇಕು, ಗುಣ ಸಹಿತವಾಗಿರಬೇಕು, ಇಂತಹ ಶಬ್ದಾರ್ಥಗಳನ್ನು ಉಳ್ಳದ್ದು ಕಾವ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಕೆಲವು ವೇಳೆ ಅಲಂಕಾರಗಳಿಲ್ಲದಿರುವುದು ಕೂಡ ಉಂಟು ಅಂಥೇಳಿ, ಇಲ್ಲದಿರುವುದು ಕೂಡ ಉಂಟು. ಅಂದರೆ ಸಾಮಾನ್ಯವಾಗಿ ಎಲ್ಲೆಡೆಗಳಲ್ಲಿಯೂ ಶಬ್ದಾರ್ಥಗಳು ಅಲಂಕಾರಯುಕ್ತವಾಗಿಯೇ ಇರುತ್ತವೆ. ಎಲ್ಲೋ ಕೆಲವು ಕಡೆಗಳಲ್ಲಿ ಮಾತ್ರ ಸ್ಫುಟವಾದ ಅಲಂಕಾರಗಳು ಇಲ್ಲದಿದ್ದರೂ ಕೂಡ ಕಾವ್ಯತ್ವಕ್ಕೆ ಚ್ಯುತಿ ಇಲ್ಲ ಅನ್ನೋ ಮಾತನ್ನು ಆತ ಸ್ಪಷ್ಟಪಡಿಸ್ತಾನೆ ಅಂಥೇಳಿ. ಅಂದರೆ ಕಾವ್ಯ ಅಂತಂದರೆ ಮಮ್ಮಟನ ದೃಷ್ಟಿನಲ್ಲಿ ಕಾವ್ಯವು ದೋಷರಹಿತವಾಗಿರಬೇಕು, ಗುಣಸಹಿತವಾಗಿರಬೇಕು, ಇಂತಹ ಶಬ್ದಾರ್ಥಗಳನ್ನು ಉಳ್ಳದ್ದು ಕಾವ್ಯ ಅನ್ನುವಂತಹ ಮಾತನ್ನು ಆತ ಹೇಳ್ತಾನೆ ಅನ್ನುವಂಥದ್ದು ನಾವು ಗಮನಿಸ್ಬೋದು ಅಂಥೇಳಿ. ಸೊ ಮುಂದೆ ವಿಶ್ವನಾಥ ಅನ್ನುವಂತಹ ಒಬ್ಬ ಮೀಮಾಂಸಕ ತನ್ನ ಕೃತಿ ಸಾಹಿತ್ಯ ದರ್ಪಣ ಅನ್ನುವಂಥದ್ರಲ್ಲಿ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ ಅಂತೇಳಿ. ಸೊ ಅವನ ಪ್ರಕಾರ ಏನು, ರಸಾತ್ಮಕವಾದ ವಾಕ್ಯಗಳೇ ಕಾವ್ಯ ಅಂತ ಹೇಳಿ ಅನ್ನಿಸ್ಕೊಳ್ತವೆ ಅಂತೇಳಿ. ಈತ ರಸಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಕಾವ್ಯ ಸೂತ್ರವನ್ನು ನಿರೂಪಿಸ್ತಾನೆ ಅಂತೇಳಿ. ಸೊ ಅಭಿನವಗುಪ್ತ ಅನಂತರ ಬರುವಂತಹ ಒಬ್ಬ ಮೀಮಾಂಸಕ ಅಭಿನವಗುಪ್ತ ಕಾವ್ಯಕ್ಕೆ ಧ್ವನಿಯೇ ಮುಖ್ಯ ಎಂದು ಪ್ರತಿಪಾದಿಸುತ್ತಾ ಧ್ವನಿಕೇವ ಪ್ರಾಧಾನ್ಯೇನ ಕಾವ್ಯ ಮಿತಿ ಸ್ಥಿತಂ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ ಅಂಥೇಳಿ. ಕಾವ್ಯಕ್ಕೆ ಧ್ವನಿಯೇ ಮುಖ್ಯ ಅಂತ ಹೇಳಿ ಅಭಿನವಗುಪ್ತ ಪ್ರತಿಪಾದಿಸ್ತಾನೆ. ಅದರಲ್ಲಿ ಧ್ವನಿಕೇವ ಪ್ರಾಧಾನ್ಯೇನ ಕಾವ್ಯ ಮಿತಿ ಸ್ಥಿತಂ ಅನ್ನುವಂಥದ್ದನ್ನು ಮಾತನ್ನು ಹೇಳ್ತಾನೆ ಅಂಥೇಳಿ. ಸೊ ಇವನ ಪ್ರಕಾರ ಕಾವ್ಯದಲ್ಲಿ ಧ್ವನಿ ಬಹಳ ಮುಖ್ಯವಾಗಿರಬೇಕು ಅನ್ನುವಂಥದ್ದನ್ನು ಕಾಣ್ಬೋದು. ಹಾಗೆಯೇ ಜಗನ್ನಾಥ ಪಂಡಿತ ಅನ್ನುವಂತಹ ಮತ್ತೊಬ್ಬ ಮೀಮಾಂಸಕ ರಮಣೀಯಾರ್ಥ ಪ್ರತಿಪಾದಕ ಶಬ್ದಕಾವ್ಯಂ ಅನ್ನುವಂಥದ್ದನ್ನು ಹೇಳ್ತಾನೆ. ಅಂದರೆ ರಮಣೀಯಾರ್ಥವನ್ನು ಪ್ರತಿಪಾದಿಸುವಂತಹ ಶಬ್ದಗಳೇ ಕಾವ್ಯ ಅನ್ನುವಂಥದ್ದು ಇವನ ಮಾತುಗಳ ಸಾರ ಅಂಥೇಳಿ.
ರಮಣೀಯತೆಯ ಅನುಭವ ಇದ್ದರೆ ಸಾಕು, ಅದು ಕಾವ್ಯ ಆಗುತ್ತದೆ ಅನ್ನುವಂಥದ್ದು ಈತನ ಒಂದು ದೃಷ್ಟಿ ಅನ್ನೋದನ್ನು ನಾವು ಗಮನಿಸ್ಬೋದು ಅಂಥೇಳಿ ಭಾರತೀಯ ಮೀಮಾಂಸಕರ ಮಾತುಗಳನ್ನು ಗಮನಿಸಿದಾಗ ಒಟ್ಟಾರೆ ಕಾವ್ಯ ಅಂದರೆ ಏನು ಅನ್ನೋದನ್ನು ಗ್ರಹಿಸೋದಾದರೆ ಅಲಂಕಾರಗಳಿಂದ ಶೋಭಿತವಾಗಿಯೂ ಗುಣಗಳಿಂದ ಕೂಡಿಯೂ ದೋಷಗಳು ಇಲ್ಲದೆಯೂ ಇಷ್ಟವಾದ ಅರ್ಥವುಳ್ಳದ್ದಾಗಿಯೂ ಇರುವ ಪದ ಸಮೂಹವೇ ಕಾವ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಅಂತೇಳಿ. ಅಲಂಕಾರಗಳಿಂದ ಶೋಭಿತವಾಗಿರಬೇಕು, ಗುಣಗಳಿಂದ ಕೂಡಿರಬೇಕು, ದೋಷಗಳಿಲ್ಲದೆ ಇರಬೇಕು, ಹಾಗೆಯೇ ಇಷ್ಟವಾದ ಅರ್ಥವುಳ್ಳದ್ದಾಗಿರಬೇಕು ಅಂಥೇಳಿ. ಸೊ ಇಂಥದನ್ನು ಹೀಗೆ ಇಷ್ಟವಾದ ಅರ್ಥವುಳ್ಳದಾಗಿ ಇರುವಂಥ ಒಂದು ಪದ ಸಮೂಹವನ್ನು ಕಾವ್ಯ ಅಂತ ಹೇಳಿ ಅನ್ಬೋದು ಅನ್ನುವಂಥ ಒಂದು ನಿಲುವಿಗೆ ನಾವು ಬರಬಹುದು ಅಂಥೇಳಿ. ಸೊ ಕಾವ್ಯ ಮೀಮಾಂಸಕರ ದೃಷ್ಟಿಯಲ್ಲಿ ನೋಡುವಾಗ ನಾವು ಮಕ್ಕಳ ಭಾರತೀಯ ಕಾವ್ಯ ಮೀಮಾಂಸಕರ ದೃಷ್ಟಿಯಲ್ಲಿ ಹೇಗೆ ಕಾವ್ಯ ಅನ್ನೋದನ್ನು ಹೇಳಿದ್ದಾನೆ ಅನ್ನೋ ರೀತಿಯಲ್ಲೇ ಪಾಶ್ಚಾತ್ಯ ಮೀಮಾಂಸಕರ ದೃಷ್ಟಿಯಲ್ಲಿ ಕೂಡ ಕಾವ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಅವರ ಕೆಲವು ಪ್ರಮುಖ ಅಭಿಪ್ರಾಯಗಳನ್ನು ನಾವು ನೋಡೋಣ. ಮೊದಲಿಗೆ ಪಾಶ್ಚಾತ್ಯ ಮೀಮಾಂಸಕರ ದೃಷ್ಟಿನಲ್ಲಿ ಕಾವ್ಯ ಅಂದರೆ ಏನು ಅಂತ ಹೇಳುವಾಗ ವಿಲಿಯಂ ವರ್ಡ್ಸ್ವರ್ತ್ ಅವರ ಮಾತು, ಪೊಯೆಟ್ರಿ ಇಸ್ ದ ಸ್ಪಾಂಟಾನಿಯಸ್ ಓವರ್ಫ್ಲೋ ಆಫ್ ದ ಪವರ್ಫುಲ್ ಫೀಲಿಂಗ್ಸ್ ಅಂತ ಹೇಳಿ ವಿಲಿಯಂ ವರ್ಡ್ಸ್ವರ್ತ್ ಹೇಳ್ತಾರೆ. ಅಂದರೆ ಪ್ರಶಾಂತ ಸಮಯದಲ್ಲಿ ಸ್ಮರಿಸಲ್ಪಟ್ಟ ಉತ್ಕಟ ಭಾವನೆಗಳ ಸಹಜ ಉಕ್ಕುವಿಕೆಯೇ ಕವಿತೆ ಅನ್ನುವಂಥದ್ದು ವರ್ಡ್ಸ್ವರ್ತನ ಮಾತು ಅಂತೇಳಿ. ಅಂದರೆ ಪ್ರಶಾಂತವಾದ ಸಮಯದಲ್ಲಿ ರಿಕಾಲ್ ಮಾಡ್ಕೊಳ್ಳೋದು ಅಂತೇಳಿ, ಏನೋ ಸ್ಮರಿಸಲ್ಪಟ್ಟಂಥ ಉತ್ಕಟ ಭಾವನೆಗಳ ಸಹಜ ಉಕ್ಕುವಿಕೆಯನ್ನು ಕವಿತೆ ಅಂತ ಹೇಳ್ತಾರೆ ಅಂತೇಳಿ. ಸೊ ಹಾಗೆ ಇನ್ನೊಬ್ಬ ಮೀಮಾಂಸಕ ಅಡ್ಸನ್ ಅನ್ನುವಂತಹ ಮೀಮಾಂಸಕ ಕಲ್ಪನೆ ಮತ್ತು ಭಾವನೆಯ ಮೂಲಕ ಮಾಡಿದ ಬದುಕಿನ ವ್ಯಾಖ್ಯಾನವೇ ಕವಿತೆ ಅಂತ ಹೇಳ್ತಾನೆ ಅಂತೇಳಿ. ಕಲ್ಪನೆ ಮತ್ತು ಭಾವನೆಯ ಮೂಲಕ ಮಾಡಿದ ಬದುಕಿನ ವ್ಯಾಖ್ಯಾನವನ್ನು ಕವಿತೆ ಅಂತ ಹೇಳಿ ಆತ ಹೇಳೋದನ್ನು ಗಮನಿಸ್ಬೋದು ಅಂತೇಳಿ. ಶೆಲ್ಲಿ ಅನ್ನುವಂತಹ ಮತ್ತೊಬ್ಬ ಮೀಮಾಂಸಕ, ಪೊಯೆಟ್ರಿ ಇಸ್ ದ ರೆಕಾರ್ಡ್ ಆಫ್ ದ ಬೆಸ್ಟ್ ಆ್ಯಂಡ್ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ಆಫ್ ದ ಹ್ಯಾಪಿಯೆಸ್ಟ್ ಆ್ಯಂಡ್ ಬೆಸ್ಟ್ ಮೈಂಡ್ಸ್. ಇಟ್ ಈಸ್ ಆ್ಯಸ್ ಇಟ್ ವರ್ ದ ಇಂಟರ್ಪ್ರಿಟೇಷನ್ ಆಫ್ ಎ ಡಿವೈನರ್ ನೇಚರ್ ಥ್ರೋ ಅವರ್ ಓನ್ ಅನ್ನುವಂಥ ಮಾತನ್ನು ಆತ ಬಳಸ್ತಾನೆ ಅಂಥೇಳಿ. ಹಾಗಾಗಿ ಅದರ ಅರ್ಥ ಇಷ್ಟೇ ಮಕ್ಕಳ, ಅತ್ಯಂತ ಉದಾತ್ತವಾದ ಮನಸ್ಸುಗಳ ಅತ್ಯುದಾತ್ತವಾದ ಅನುಭವ ಕ್ಷಣಗಳನ್ನು ಆನಂದಾತ್ಮಕವಾಗಿ ಹಿಡಿದಿಡುವಂತಹ ಪ್ರಯತ್ನವೇ ಕಾವ್ಯ ಆಗಿರುತ್ತೆ ಅಂಥೇಳಿ. ಅತ್ಯಂತ ಉದಾತ್ತವಾದ ಮನಸ್ಸುಗಳ ಅತ್ಯುದಾತ್ತವಾದ ಅನುಭವ ಕ್ಷಣಗಳನ್ನು ಆನಂದಾತ್ಮಕವಾಗಿ ಹಿಡಿದಿಡುವಂಥ ಒಂದು ಪ್ರಯತ್ನವೇ ಕಾವ್ಯ ಆಗಿರುತ್ತೆ ಅನ್ನುವಂಥದ್ದು ಶೆಲ್ಲಿಯ ಒಂದು ಮಾತುಗಳ ಸಾರ ಅಂಥೇಳಿ. ಪೊಯೆಟ್ರಿ ಇಸ್ ದ ಎಕ್ಸ್ಪ್ರೆಷನ್ ಆಫ್ ಇಮ್ಯಾಜಿನೇಷನ್ ಅನ್ನುವಂಥ ಮಾತನ್ನು ಕೂಡ ನಾವು ಗಮನಿಸಬಹುದು ಇಲ್ಲಿ ಅನ್ನುವಂಥ ಮಾತನ್ನು ಗಮನಿಸಬಹುದು. ಮ್ಯಾಥ್ಯೂ ಅರ್ನಾಲ್ಡ್ ಅನ್ನುವಂತಹ ಮತ್ತೊಬ್ಬ ಮೀಮಾಂಸಕ, ಪೊಯೆಟ್ರಿ ಈಸ್ ನಥಿಂಗ್ ಲೆಸ್ ದೆನ್ ದ ಮೋಸ್ಟ್ ಪರ್ಫೆಕ್ಟ್ ಸ್ಪೀಚ್ ಆಫ್ ಮ್ಯಾನ್ ದಟ್ ಇನ್ ವಿಚ್ ಹಿ ಕಮ್ಸ್ ನಿಯರೆಸ್ಟ್ ಟು ಬೀಯಿಂಗ್ ಏಬಲ್ ಟು ಅಟರ್ ದ ಟ್ರೂತ್ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ ಮ್ಯಾಥ್ಯೂ ಅರ್ನಾಲ್ಡ್. ಅಂದರೆ ಕಾವ್ಯ ಮನುಷ್ಯನ ಭಾವನೆಯ ಅತ್ಯಂತ ಪರಿಪೂರ್ಣ ರೂಪ ಮತ್ತು ಆ ರೂಪದಲ್ಲಿ ಅದು ಸತ್ಯಾನ್ವೇಷಣೆಯ ಅತಿ ಹತ್ತಿರಕ್ಕೆ ಬರುತ್ತದೆ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ ಅಂಥೇಳಿ. ಪೊಯೆಟ್ರಿ ಈಸ್ ಬಾಟಮ್ ಎ ಕ್ರಿಟಿಸಿಸಮ್ ಆಫ್ ಲೈಫ್ ಅನ್ನುವಂತಹ ಮಾತನ್ನು ಕೂಡ ಹೇಳಿರೋ ಮಾತು ಕೂಡ ಪ್ರಮುಖವಾಗಿ ನಾವು ಅದನ್ನು ಗಮನಿಸಬಹುದು ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಹಾಗೆಯೇ ಮುಂದುವರೆದು ಮ್ಯಾಥ್ಯೂ ಅರ್ನಾಲ್ಡ್ ಅನ್ನುವಂತಹ ಮತ್ತೊಬ್ಬ ಮೀಮಾಂಸಕ, ಪೊಯೆಟ್ರಿ ಈಸ್ ಕ್ರಿಟಿಸಿಸಮ್ ಆಫ್ ಲೈಫ್ ಅಂಡರ್ ದ ಕಂಡೀಷನ್ಸ್ ಫಿಕ್ಸ್ಡ್ ಫಾರ್ ಸಚ್ ಎ ಕ್ರಿಟಿಸಿಸಮ್ ಬೈ ದ ಲಾಸ್ ಆಫ್ ಪೊಯೆಟಿಕ್ ಟ್ರೂತ್ ಆ್ಯಂಡ್ ಪೊಯೆಟಿಕ್ ಬ್ಯೂಟಿ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ ಅಂಥೇಳಿ. ಅಂದರೆ ಕಾವ್ಯ ಸತ್ವವನ್ನು, ಕಾವ್ಯ ಸೌಂದರ್ಯದ ಹಿನ್ನೆಲೆಯನ್ನು ಅವಲಂಬಿಸಿದ ಜೀವನ ವಿಮರ್ಶೆಯೇ ಕಾವ್ಯ ಅಂತ ಹೇಳ್ತಾನೆ ಅಂತೇಳಿ. ಕಾವ್ಯ ಸತ್ವ ಮತ್ತು ಕಾವ್ಯ ಸೌಂದರ್ಯದ ಹಿನ್ನೆಲೆಯನ್ನು ಗಮನಿಸಿದಂತಹ ಜೀವನದ ವಿಮರ್ಶೆಯೇ ಕಾವ್ಯ ಅನ್ನುವಂಥದ್ದು ಮ್ಯಾಥ್ಯೂ ಅರ್ನಾಲ್ಡ್ನ ಒಂದು ಮಾತು. ಮುಂದುವರೆದು ಕಾರ್ಲೆ ಅನ್ನುವಂತಹ ಮೀಮಾಂಸಕ, ಪೊಯೆಟ್ರಿ ವಿ ವಿಲ್ ಮ್ಯೂಸಿಕಲ್ ಥಾಟ್ ಅನ್ನುವಂತಹ ಮಾತನ್ನು ಹೇಳ್ತಾನೆ ಅಂತೇಳಿ. ಪೊಯೆಟ್ರಿ ವಿ ವಿಲ್ ಕಾಲ್ ಮ್ಯೂಸಿಕಲ್ ಥಾಟ್ ಅನ್ನುವಂಥ ಮಾತನ್ನು ಸಂಗೀತಮಯ ವಿಚಾರವೇ ಕವಿತೆ ಅನ್ನೋದನ್ನು ನಾವು ಗಮನಿಸ್ಬೋದು ಅಂತೇಳಿ. ಅದರ ಇಷ್ಟೇ, ಸಂಗೀತಮಯ ವಿಚಾರವೇ ಕವಿತೆ ಅಂಥೇಳಿ. ಸೊ ಜಾನ್ಸನ್ ಅನ್ನುವಂತಹ ಮತ್ತೊಬ್ಬ ಮೀಮಾಂಸಕ, ಕವಿತೆಯು ಸತ್ಯ ಮತ್ತು ಆನಂದ ಭಾವಗಳನ್ನು ಸಮನ್ವಯಗೊಳಿಸುವ ಕಲೆಯಾಗಿದ್ದು ಅದರಲ್ಲಿ
ಬುದ್ಧಿಯ ಸಹಾಯಕ್ಕೆ ಉಪಯೋಗಿಸಲ್ಪಟ್ಟಿರುತ್ತದೆ ಅಂತ ಹೇಳ್ತಾನೆ ಅಂತೇಳಿ. ಜಾನ್ಸನ್ ಅನ್ನುವಂಥವನು ಕವಿತೆಯು ಸತ್ಯ ಮತ್ತು ಆನಂದ, ಆ ಆನಂದ ಭಾವಗಳನ್ನು ಸಮನ್ವಯಗೊಳಿಸುವ ಕಲೆಯಾಗಿರುತ್ತೆ. ಅದರಲ್ಲಿ ಕಲ್ಪನಾ ಶಕ್ತಿ ಬುದ್ಧಿಯ ಸಹಾಯಕ್ಕಾಗಿ ಪ್ರಯೋಗಿಸಲ್ಪಟ್ಟಿರುತ್ತದೆ ಅನ್ನುವಂತಹ ಮಾತನ್ನು ಕಾರ್ಲೆ ಹೇಳಿರೋದನ್ನು ಗಮನಿಸ್ಬೋದು, ಕವಿ ಅನ್ನೋದನ್ನು ನೋಡ್ಬೋದು. ಹಾಗೆಯೇ ಲೀ ಹಂಟ್ ಅನ್ನುವಂತಹ ಮತ್ತೊಬ್ಬ ಮೀಮಾಂಸಕ ಕವಿ ವಾಟ್ ಈಸ್ ಪೊಯೆಟ್ರಿ ಅನ್ನುವಂತಹ ಪ್ರಬಂಧದಲ್ಲಿ ಈ ರೀತಿ ಹೇಳ್ತಾನೆ: ಪೊಯೆಟ್ರಿ ಈಸ್ ದ ಅಟರೆನ್ಸ್ ಆಫ್ ಎ passion for truth, beauty and power, embodying and illustrating its a conception by imagination and fancy, and modulating its language on the principle of variety in uniformity, its means are whatever the universe contains, and its ends pleasure and exaltation ಅನ್ನುವಂತಹ ಮಾತನ್ನು ಆತ ಲೀ ಹಂಟ್ ಅನ್ನುವಂತಹ ಮೀಮಾಂಸಕ ಹೇಳಿರೋದನ್ನು ಗಮನಿಸ್ಬೋದು. ಅದರರ್ಥ ಇಷ್ಟೇ ಮಕ್ಕಳ, ಕಾವ್ಯ ಅನ್ನುವಂಥದ್ದು ಸತ್ಯ, ಸೌಂದರ್ಯ ಮತ್ತು ಸಾಮರ್ಥ್ಯಗಳ ತೀವ್ರ ಅಭಿಪ್ಸೆಗೆ ಕೊಟ್ಟಂತಹ ಒಂದು ವ್ಯಕ್ತ ರೂಪ. ಪ್ರತಿಭೆ ಮತ್ತು ಕಲ್ಪನೆಗಳ ನೆರವಿನಿಂದ ತನ್ನ ಅನುಭವದ ಪರಿಕಲ್ಪನೆಗಳಿಗೆ ಅದು ರೂಪವನ್ನು ಕೊಡುತ್ತದೆ. ಕಾವ್ಯ ಏಕತೆಯಲ್ಲಿ ವಿವಿಧತೆಯ ಆಧಾರದ ಮೇಲೆ ಭಾಷೆಯನ್ನು ರೂಪುಗೊಳಿಸಿಕೊಳ್ಳುತ್ತದೆ. ಇಡೀ ವಿಶ್ವವೇ ಅದರ ವಸ್ತು, ಆನಂದ ಮತ್ತು ಉದ್ಧಾರವೇ ಅದರ ಗುರಿ ಅನ್ನುವಂತಹ ಕಾವ್ಯದ ದೇಹ, ಧೋರಣೆ, ವಸ್ತು, ರೂಪ, ಆಶಯ, ಗುರಿ ಎಲ್ಲವನ್ನು ಕೂಡ ಇದರಲ್ಲಿ ಕಾಣಬಹುದು ಅನ್ನುವಂಥ ಮಾತನ್ನು ಆತ ಹೇಳ್ತಾ ಬರ್ತಾನೆ ಅಂತ ಹೇಳುವಂಥದ್ದು ಹಾಗೆ ಅಂತೇಳಿ. ಸೊ ಇಲ್ಲಿ ಇಡೀ ವಿಶ್ವವೇ ಅದರ ವಸ್ತು ಆಗುತ್ತೆ ಕಾವ್ಯದು, ಆನಂದ, ಉದ್ಧಾರವೇ ಅದರ ಗುರಿಯಾಗುತ್ತೆ. ಕಾವ್ಯದ ಧ್ಯೇಯ ಇದೆಯಲ್ಲ, ಧ್ಯೇಯ, ಧೋರಣೆ, ವಸ್ತು, ರೂಪ, ಆಶಯ, ಗುರಿ ಎಲ್ಲವನ್ನು ಕೂಡ ಈ ಒಂದು ಮಾತುಗಳಲ್ಲಿ ಕಾಣ್ಬೋದು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಅಂತೇಳಿ. ಹಾಗೆಯೇ ಕಾವ್ಯ ಅಂದರೇನು ಅನ್ನುವಂಥದ್ದನ್ನು ಒಟ್ಟಾರೆಯಾಗಿ ನಾವು ಪಾಶ್ಚಾತ್ಯ ಮೀಮಾಂಸಕರ ದೃಷ್ಟಿನಲ್ಲಿ ಒಟ್ಟಾರೆಯಾಗಿ ನಾವು ಗ್ರಹಿಸೋದಾದರೆ, ನಮ್ಮ ಭಾವನೆಗಳನ್ನು ತರಂಗಿತಗೊಳಿಸಿ ನಮಗೆ ರಸಾನುಭೂತಿಯನ್ನು ಒದಗಿಸುವ ಛಂದೋಬದ್ಧ ಅಥವಾ ಲಯಬದ್ಧ ಶಾಬ್ದಿಕ ರಚನೆಯೇ ಕವಿತೆ ಅಂತೇಳಿ ಅನ್ನಿಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಗಮನಿಸ್ಬೋದು ಅಂತೇಳಿ. ಸೊ ಹಾಗೆಯೇ ಮಕ್ಕಳ, ಮುಂದುವರೆದು ಈ ಒಂದು ಇವತ್ತಿನ ಸೆಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳಲಾಗಿರುತ್ತದೆ. ಅದರಲ್ಲಿ 4 ಆಯ್ಕೆಗಳಿರ್ತವೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಒಂದನ್ನು ಆರಿಸಬೇಕಾಗಿರುತ್ತೆ ಅಂತೇಳಿ. ಸೊ ಮೊದಲನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವಂಥದ್ದು, ಶಬ್ದಾರ್ಥ ಸಹಿತ್ವಂ ಕಾವ್ಯಂ ಎಂದವರು ಯಾರು ಅಂಥೇಳಿ. ಅದಕ್ಕೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ: ಭರತ, ಭಾಮಹ, ದಂಡಿ, ವಾಮನ ಅಂಥೇಳಿ. ಸೊ ಶಬ್ದಾರ್ಥ ಸಹಿತ್ವ ಕಾವ್ಯ ಎಂದವರು ಭಾಮಹ ಅಂಥೇಳಿ ನಾವು ಗುರುತಿಸಬೇಕಾಗುತ್ತೆ ಅಂಥೇಳಿ. ಹಾಗೆಯೇ ಇನ್ನೊಂದು ಪ್ರಶ್ನೆ ಮಕ್ಕಳ, ಪೊಯೆಟ್ರಿ ಇಸ್ ದ ಸ್ಪಾಂಟಾನಿಯಸ್ ಓವರ್ಫ್ಲೋ ಆಫ್ ದ ಪವರ್ಫುಲ್ ಫೀಲಿಂಗ್ಸ್ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಎಂಬುದು ಇವರ ವ್ಯಾಖ್ಯಾನವಾಗಿದೆ ಅಂತೇಳಿ. ಪೊಯೆಟ್ರಿ ಇಸ್ ದ ಸ್ಪಾಂಟಾನಿಯಸ್ ಓವರ್ಫ್ಲೋ ಆಫ್ ದ ಪವರ್ಫುಲ್ ಫೀಲಿಂಗ್ಸ್ ಅನ್ನುವಂಥದ್ದು ಇವರ ವ್ಯಾಖ್ಯಾನ. ಮ್ಯಾಥ್ಯೂ ಆರ್ನಾಲ್ಡ್, ಕಾರ್ಲೆ, ವಿಲಿಯಂ ವರ್ಡ್ಸ್ವರ್ತ್, ಶೆಲ್ಲಿ. ಸೊ ಈ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ವಿಲಿಯಂ ವರ್ಡ್ಸ್ವರ್ತ್ ಅಂತ ಹೇಳಿ ನಾವು ಗುರುತಿಸಬೇಕಾಗುತ್ತೆ ಅಂತೇಳಿ. ಹಾಗೆಯೇ ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ, ನೀವು ಹೆಚ್ಚಿನ ಓದುಗಳಿಗಾಗಿ ಪರಾಮರ್ಶನ ಗ್ರಂಥಗಳನ್ನು ಇವುಗಳನ್ನು ನೀವು ನೋಡ್ಬೋದು. ಭಾರತೀಯ ಕಾವ್ಯಮೀಮಾಂಸೆ ತೀನಂ ಶ್ರೀಕಂಠಯ್ಯ ಅವರ ಗ್ರಂಥ. ಹಾಗೆಯೇ ತೌಲನಿಕ ಕಾವ್ಯಮೀಮಾಂಸೆ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿಯವರ ಗ್ರಂಥವನ್ನು ನೀವು ಪರಾಮರ್ಶಿಸ್ಬೋದು. ಹಾಗೆಯೇ ಅಂತರ್ಜಾಲ ಮಾಹಿತಿಯನ್ನು ನೋಡೋದಾದರೆ ಕನ್ನಡ ವಿಕಿಪೀಡಿಯಾ ಕೂಡ ನೀವು ಗಮನಿಸ್ಬೋದು ಅಂಥೇಳಿ. ಸೊ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. BH ರಾಮೇಗೌಡ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹಾಸನ. ಧನ್ಯವಾದಗಳು.